ಗುಡ್ ಮಾರ್ನಿಂಗ್ ಮಕ್ಕಳೇ. ಇವತ್ತು ನಾನು ಸೆಕೆಂಡ್ ಅವರ್ಗೆ ಕನ್ನಡ ಲೆಸನನ್ನು ಮಾಡ್ತಾಯಿದ್ದೀನಿ. ಅಂದರೆ ನೀವು ಹಿಂದಿನ ಒಂದು ತರಗತಿಯಲ್ಲಿ ತಾಯಿ ಅನ್ನೋ ಒಂದು ಪದ್ಯದ ಬಗ್ಗೆ ತಿಳ್ಕೊಂಡಿದ್ರಿ, ಹೌದಲ್ವಾ? ನಮ್ಮ A.K. ರಾಮೇಶ್ವರ ಅವರು ಬರೆದಿರುವಂತಹ ತಾಯಿ ಎಂಬ ಪದ್ಯದ ಬಗ್ಗೆ ನೀವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ರಿ. ಆ ಒಂದು ತಾಯಿ ಎಂಬ ಪದ್ಯದ ಮುಂದುವರೆದ ಒಂದು ಭಾಗವನ್ನು ನಾನು ನಿಮಗೆ ಇವತ್ತಿನ ತರಗತಿಯಲ್ಲಿ ತಿಳಿಸ್ತಾ ಇದ್ದೀನಿ ಮಕ್ಕಳೇ. ಅದಕ್ಕಿಂತ ಮುಂಚಿತವಾಗಿ ನಾನು ಹಿಂದಿನ ತರಗತಿಯಲ್ಲಿ ಮಾಡಿದಂತಹ ಆ ಪಾಠದ ಒಂದು ಸಾರಾಂಶವನ್ನು ಸ್ವಲ್ಪ ನಿಮಗೆ ನೆನಪು ಮಾಡ್ತೀನಿ ಮಕ್ಕಳೇ. ಹೇಗೆ ಈ A.K. ರಾಮೇಶ್ವರ ಅವರು ಈ ತಾಯಿ ಯಾವ ರೀತಿಯಾಗಿ ತನ್ನ ಮಗುವನ್ನು ಭೂಮಿಗೆ ತರುವಂತಹ ಸಂದರ್ಭದಲ್ಲಿ ಆಗುವಂತಹ ಎಷ್ಟು ಕಷ್ಟ ಸುಖ, ಏನೇ ಕಷ್ಟ ಬಂದರೂ ಕೂಡ ಅವಳು ಏನು ಮಾಡ್ತಾಳೆ, ಎಷ್ಟೇ ಕಷ್ಟಗಳನ್ನೆಲ್ಲ ಅವಳು ಸಹಿಸ್ಕೊಳ್ತಾಳೆ ಅಲ್ವಾ? ಆ ಕಷ್ಟವನ್ನು ಸಹಿಸ್ಕೊಂಡು ಅವಳು ಮಗುವನ್ನು ತನ್ನ ಜಗತ್ತಿಗೆ ತರ್ತಾಳೆ ಅಲ್ವಾ? ಅದೇ ಹೇಳ್ತಾ ಇದ್ದಾರೆ, ತಾಯಿ ತಾನು ಮಗುವ ಹಡೆದು ಜಗವ ಮರೆತಳು. ಅಂತಹ ಒಂದು ಸಂದರ್ಭದಲ್ಲಿ ಅವಳು 9 ತಿಂಗಳು ತನ್ನ ಮಗುವನ್ನು ತನ್ನ ಗರ್ಭದಲ್ಲಿ ಇಟ್ಕೊಂಡು ತದನಂತರ ಅವಳು ತನ್ನ ಮಗುವನ್ನು ಭೂಮಿಗೆ ಕೊಟ್ಟು ಅವಳು ತನ್ನ ಮಗುವನ್ನೇ ಪ್ರಪಂಚ ಅಂತ ಅವಳು ಏನು ಮಾಡ್ತಾಳೆ, ಭಾವಿಸ್ಕೊಂಡಿರ್ತಾಳೆ, ಹೌದಲ್ವಾ? ತನ್ನ ತಾಯಿಗೆ ತನ್ನ ಮಗುವೇ ಸ್ವರ್ಗ, ಪ್ರಪಂಚ, ಜಗತ್ತು ಅನ್ನೋದನ್ನು ಅವಳು ತಿಳ್ಕೊಂಡಿರ್ತಾಳೆ. ಹಾಗೆ ಮಗುವು ತನ್ನ ಇಡೀ ಜಗವು ಎಂದು ಬಗೆದಳು. ಅಷ್ಟೇ ಅಲ್ಲ, ನನಗೆ ಈ ಪ್ರಪಂಚ ಅಂತ ಹೇಳಿದರೆ ಆಸ್ಟ್ರೇಲಿಯಾ, ಅಮೇರಿಕಾ, ಲಂಡನ್, ಫ್ರಾನ್ಸು ಇದು ಯಾವುದೂ ಅಲ್ಲ, ನನಗೆ ಇಡೀ ಪ್ರಪಂಚ ನನ್ನ ಮಗುವೇ ಆಗಿದೆ, ಇಡೀ ಜಗತ್ತೇ ನನಗೆ ಮಗು ಅನ್ನೋದನ್ನು ಆ ತಾಯಿ, ಪ್ರತಿಯೊಬ್ಬ ತಾಯಿ ಕೂಡ ಹೇಳ್ತಾಳೆ. ಜಗತ್ತು ಅಂತ ಹೇಳಿದ್ರೆ ನೀವು ವಿಶ್ವ ಅಂತ ತಿಳ್ಕೊಂಡಿದ್ರಿ, ಹೌದಲ್ವಾ? ಹಾಗೆ ಮಗುವು ದಿನವೂ ಆಡಿ ಬರಲು ಹೆಮ್ಮೆ ಪಡುವಳು. ನೋಡಿ, ಮಗು ಡೈಲಿ ಆಟ ಆಡ್ಕೊಂಡು ಬರ್ತಾರೆ ಅಲ್ವಾ? ಆಟ ಆಡ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಆ ತಾಯಿ ಏನು ಮಾಡ್ತಾಳೆ, ತನ್ನ ಮಗುವಿನ ಒಂದು ಹೆಮ್ಮೆಯನ್ನು ಪಡ್ತಾಳೆ. ಪರವಾಗಿಲ್ಲ, ಈ ಮಗು ಎಲ್ಲರ ಜೊತೆ ಹೋಗಿ ಒಂದು ಪ್ರೀತಿ, ಬಾಂಧವ್ಯ, ಸ್ನೇಹತ್ವ ಎಲ್ಲನೂ ಅದು ಬೆಳೆಸ್ಕೊಂಡಿದೆ ಅನ್ನೋ ಒಂದು ಹೆಮ್ಮೆಯನ್ನು, ಗೌರವವನ್ನು ಪಡ್ಕೊಂಡು ಅವಳು ಏನು ಮಾಡ್ತಾಳೆ, ಅಭಿಪ್ರಾಯವನ್ನು ಪಡ್ತಾಳೆ. ಮಗು ಬೇಗ ಬಾರದಿರಲು ಕೂಗಿ ಕರೆವಳು. ಅಷ್ಟೇ ಅಲ್ಲ, ಆ ತಾಯಿ ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ಆ ಮಗು ಆಟ ಆಡಲಿಕ್ಕೆ ಹೋಗಿರುತ್ತೆ. ಆಟ ಆಡಲಿಕ್ಕೆ ಹೋಗಿರೋಂತಹ ಒಂದು ಸಂದರ್ಭದಲ್ಲಿ ಮನೆಗೆ ಒಂದು 5-10 ನಿಮಿಷ ಹೆಚ್ಚು ಕಡಿಮೆ ಆಗೋಯ್ತು ಅಂತ ಹೇಳಿದ್ರೆ ತಾಯಿ ಏನು ಮಾಡ್ತಾಳೆ, ಅವಳಿಗೆ ಭಯ ಆಗುತ್ತೆ. ಅಯ್ಯೋ, ನನ್ನ ಮಗು ಎಲ್ಲೋದ, ನನ್ನ ಮಗಳು ಎಲ್ಲೋದು ಅನ್ನೋ ಒಂದು ಆತಂಕ, ಭಯ ಆ ಮಗುವಿನಲ್ಲಿ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡುತ್ತೆ, ಆ ತಾಯಿ ಎಲ್ಲೇ ಇದ್ದರೂ ಅವ್ರನ್ನ ಕೂಗಿ ಕರಿಬೇಕು ಅಂತ ಆ ತಾಯಿ ಹೋಗಿ ಹಂಬಲದಿಂದ ಕರೀತಾಳೆ, ಹೌದಲ್ವಾ? ಇದು ಕೂಡ ನಿಮ್ಮ ಒಂದು ಅನುಭವಕ್ಕೆ ಬಂದಿರುತ್ತೆ. ನೀವು ಆಟ ಆಡ್ತಾ ಇರ್ತೀರ, ಅಮ್ಮ ನಾನು 5 ನಿಮಿಷ ಬರ್ತೀನಿ ಆಟ ಆಡಿಕೊಂಡು, ಅಥವಾ ಇಷ್ಟು ಗಂಟೆ ಒಳಗೆ ನನ್ನ ಮನೆಗೆ ಬರ್ತೀನಿ ಅಂತ ಹೇಳಿರ್ತೀರ. ಅಲ್ಲಿ ಒಂದು 10 ನಿಮಿಷ, ಕಾಲು ಗಂಟೆ ಟೈಮ್ ಜಾಸ್ತಿ ಆಗೋಯ್ತು ಅಂತ ಹೇಳಿದಾಗ ನಿಮ್ಮ ತಾಯಿಗೆ ಭಯ ಆಗುತ್ತೆ. ಯಾಕೆ ನನ್ನ ಮಗ ಇನ್ನೂ ಬಂದಿಲ್ಲ, ಸ್ಕೂಲಿಂದ ಯಾಕೆ ಇನ್ನೂ ಬಂದಿಲ್ಲ, ಬಸ್ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ, ಅಥವಾ ವ್ಯಾನಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ, ಅಥವಾ ಸ್ಕೂಲಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ಅಂತ ತುಂಬ ಆತಂಕ ಉಂಟಾಗುತ್ತೆ, ಹೌದಲ್ವಾ? ಹಾಗೆಯೇ ಈ ತಾಯಿನೂ ಕೂಡ ಅಷ್ಟೇ, ಇಲ್ಲಿ ಆಟ ಆಡೋಕ್ಕೆ ಕಳಿಸಿದಂತಹ ಮಗು ಲೇಟಾಗಿ ಬರೋದನ್ನು ನೋಡ್ಬಿಟ್ಟು ಅವಳು ಏನು ಮಾಡ್ತಾಳೆ, ಓಡೋಗಿ ಕೂಗ್ತಾಳೆ, ಏ ಬಾಮ್ಮ ಬಾರೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಆ ಮಗುವನ್ನು ಕೂಗಿ ಕರೀತಾಳೆ. ತನ್ನ 100 ಕಷ್ಟ ಸಹಿಸಿ ಮಗುವ ಪೊರೆವಳು. ಅಷ್ಟೇ ಅಲ್ಲ, ಈ ತಾಯಿ ತನಗೆ ತನ್ನ ಜೀವನದಲ್ಲಿ ಅಥವಾ ತನ್ನ ಸಂಸಾರದಲ್ಲಿ ಬರುವಂತಹ ಕಷ್ಟಗಳನ್ನೆಲ್ಲ ಏನು ಮಾಡ್ತಾಳೆ, ಅವಳು ಸಹಿಸ್ಕೊತಾಳೆ. ಆ ತೊಂದರೆಗಳನ್ನೆಲ್ಲ ಸಹಿಸ್ಕೊಂಡು ಅವಳು ಏನು ಮಾಡ್ತಾಳೆ, ತನ್ನ ಮಗುವನ್ನು ಹೊರಿತಾಳೆ, ಅಂದರೆ ಕಾಪಾಡ್ತಾಳೆ. ಯಾವುದೇ ಒಂದು ಚಳಿ ಆಗಿರಬಹುದು, ಮಳೆ ಆಗಿರಬಹುದು, ಗುಡುಗಾಗಿರಬಹುದು, ಅಥವಾ ಒಂದು ಬಡತನ ಆಗಿರಬಹುದು, ಯಾವುದೇ ಒಂದು ಕಷ್ಟ ಆಗಲಿ ಅದರಲ್ಲೆಲ್ಲ ತಾಯಿ ಏನು ಮಾಡ್ತಾಳೆ, ತನ್ನ ಮಗುವನ್ನು ಕಾಪಾಡ್ತಾಳೆ. ಹಲವು ಕೆಲಸ ಇರಲು ಬಿಟ್ಟು ತಿಂಡಿ ಕೊಡುವಳು. ಅಷ್ಟೇ ಅಲ್ಲ, ತಾಯಿ ಇನ್ನೂ ಒಂದು ಕೆಲಸವನ್ನು ಮಾಡ್ತಾಳೆ. ಏನು ಕೆಲಸವನ್ನು ಮಾಡ್ತಾಳೆ ಅಂತ ಹೇಳಿದ್ರೆ, ಅವಳು ಏನೇ ಒಂದು ಕೆಲಸ ಇರಲಿ, ಅವಳು ಆಫೀಸ್ಗೆ ಹೋಗಲಿ ಅಥವಾ ಮನೇಲಿ ಯಾವುದಾದ್ರೂ ಕೆಲಸ ಮಾಡ್ತಾ ಇರಲಿ, ಅಂತಹ ಸಂದರ್ಭದಲ್ಲಿ ಅವಳು ಏನು ಮಾಡ್ತಾಳೆ, ತನಗೆ ಇರುವಂತಹ ಕೆಲಸಗಳನ್ನೆಲ್ಲ ಬಿಟ್ಟು ಅವಳು ತನ್ನ ಮಗುವಿಗೆ ಸರಿಯಾದ ಸಮಯಕ್ಕೆ ತಿಂಡಿ, ತಿನಿಸು, ಊಟ ಎಲ್ಲನೂ ಕೂಡ ಅವಳು ಏನು ಮಾಡ್ತಾಳೆ, ಕೊಡ್ತಾಳೆ. ಇಲ್ಲಿವರೆಗೂ ನೀವು ತಿಳ್ಕೊಂಡಿದ್ರಿ, ಹೌದಲ್ವಾ? ಈಗ ಮುಂದಿನ ಒಂದು ಪ್ಯಾರಾದಲ್ಲಿ ಏನಿದೆ ನೋಡೋಣ. ಮಗುವು ತನ್ನ ಕರುಳ ಕುಡಿಯು ಎಂದು ಬಗೆವಳು, ಮಗುವಿನೊಡನೆ ದಿನದ ಕೆಲಸ ಮಾಡಿಬಿಡುವಳು. ನೋಡಿ, ತಾಯಿ ಹೇಳ್ತಾ ಇದ್ದಾಳೆ, ನನ್ನ ಮಗು ನನ್ನ ಕರುಳ ಬಳ್ಳಿಯ ಒಂದು ಕುಡಿಯಾಗಿದೆ, ನನ್ನ ಕರುಳ ಬಳ್ಳಿಯ ಒಂದು ಕುಡಿಯಾಗಿದೆ. ಅಂದರೆ ನನ್ನ ಕರುಳಿನಲ್ಲಿ ಕತ್ತರಿಸ್ಕೊಂಡು ನನ್ನ ಒಂದು ಭಾಗವನ್ನು ನಾನು ಮಗುವಿನಲ್ಲಿ ಕಾಣ್ತಾ ಇದ್ದೀನಿ.
ಮಗುವಿನೊಡನೆ ದಿನದ ಕೆಲಸ ಮಾಡಿಬಿಡುವಳು. ಹೀಗೆ ಅವಳು ತನ್ನ ಮಗುವಿನ ಜೊತೆಗೆ ಸಂತೋಷ ಪಡ್ತಾ ಅವಳು ಏನು ಮಾಡ್ತಾ ಇರ್ತಾಳೆ, ಆ ಮಗುವಿನ ಜೊತೆಯಲ್ಲಿಯೇ ಮನೆಯಲ್ಲಿದ್ದಂತಹ ಒಂದು ಕೆಲಸಗಳನ್ನೆಲ್ಲ ಏನು ಮಾಡ್ತಾಳೆ, ಅವಳು ಇನ್ ಟೈಮ್ಗೆ ಕರೆಕ್ಟಾಗಿ ಮಾಡಿ ಮುಗಿಸ್ತಾಳೆ. ಬೆಳಿಗ್ಗೆ ತಿಂಡಿಯಿಂದ ಹಿಡಿದು ರಾತ್ರಿಯ ಒಂದು ಊಟದವರೆಗೂ ಕೂಡ ಏನೇ ಕೆಲಸ ಇರಲಿ ಆ ಕೆಲಸನೆಲ್ಲ ತನ್ನ ಮಗುವಿನ ಜೊತೆಯಲ್ಲೇ ಇದ್ಕೊಂಡು ಮಾಡಿ ಮುಗಿಸ್ತಾಳೆ. ಮಗುವು ಅಳಲು ತುಂಡು ತಾನು ಮನದಿ ಕನಲುವಳು. ಅಷ್ಟೇ ಅಲ್ಲ, ಅವಳು ತಾಯಿ ಆದವಳು ತನ್ನ ಮಗುವಿಗೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ತನ್ನ ಮಗು ಯಾವುದಾದ್ರು ಕಷ್ಟದಲ್ಲಿದೆ ಅನ್ನೋದು. ಆ ತಾಯಿಗೆ, ಹೆತ್ತ ತಾಯಿಗೆ ಏನಾಗುತ್ತೆ ಗೊತ್ತಾಗ್ಬಿಡುತ್ತೆ, ತಕ್ಷಣವೇ ಗೊತ್ತಾಗುತ್ತೆ. ಓಹೋ, ಇವತ್ತೇನೋ ನನ್ನ ಮಗುಗೆ ತೊಂದರೆ ಆಗುತ್ತೆ. ಯಾಕೆ? ಅದು ಆ ರೀತಿ ಒಂದು ಸಂಬಂಧ ಇರುತ್ತೆ, ಬಾಂಡಿಂಗ್ ಅನ್ನೋದು ಅಲ್ಲಿ ಆ ರೀತಿ ಆಗಿರುತ್ತೆ. ಅದನ್ನೇ ಹೇಳ್ತಾ ಇದ್ದಾರೆ, ಯಾವ ಒಂದು ಸಂದರ್ಭದಲ್ಲೂ ಕೂಡ ಸಂಬಂಧಗಳು ಹೋದ್ರೂ ತನ್ನ ತಾಯಿಯ ಒಂದು ಸಂಬಂಧವನ್ನು ಕಡಿದು ಹಾಕಲಿಕ್ಕೆ ಸಾಧ್ಯ ಇಲ್ಲ ಅಂತ ದೊಡ್ಡವ್ರು ಹೇಳ್ತಾರೆ. ಆ ಮಗುವು ಯಾವುದಾದ್ರು ಒಂದು ಸಂದರ್ಭದಲ್ಲಿ ಅಳ್ತಾ ಇದ್ದರೆ ಅಥವಾ ಬೇಜಾರಾಗಿದ್ದರೆ ಅಥವಾ ಬೇಸರಗೊಂಡಿದ್ದರೆ ಆ ಮಗುವಿನ ಒಂದು ಮುಖವನ್ನು ನೋಡಿ ತನ್ನ ತಾಯಿಗೆ ಏನಾಗುತ್ತೆ, ಮನಸ್ಸಿನಲ್ಲಿ ಕಳವಳ ಉಂಟಾಗುತ್ತೆ. ಅಂತಂದರೆ ಮನ ಅಂತ ಹೇಳಿದ್ರೆ ಮನಸ್ಸು ಅಂತ ಮಕ್ಕಳೇ, ಕನಲುವಳು ಅಂತ ಹೇಳಿದ್ರೆ ಒಂದು ಸಂಕಷ್ಟ, ಅಂದರೆ ಭಯ ಪಟ್ಕೊತಾಳೆ, ಅವಳಿಗೂ ಕೂಡ ಒಂದು ಸ್ವಲ್ಪ ಕಷ್ಟ ಅನ್ನೋದು ಅವಳಲ್ಲಿ ಉಂಟಾಗುತ್ತೆ. ತನ್ನ ಮಗುವ ನೋಡಿ ಎಲ್ಲ ಮರೆವಳು. ಅಂತಹ ಸಂದರ್ಭದಲ್ಲಿ ಆ ಮಗುವನ್ನು ಹತ್ತಿರದಲ್ಲಿ ಕರೆದು ಆ ತಾಯಿ ಏನು ಮಾಡ್ತಾಳೆ, ಒಂದು ಪಾಲನೆಯನ್ನು ಮಾಡಿ, ಪೋಷಣೆಯನ್ನು ಮಾಡಿ, ಸಮಾಧಾನವನ್ನು ಪಡಿಸಿ ಅವಳು ಆ ಮಗುವಿನಲ್ಲಿ ಎಲ್ಲ ರೀತಿಯಾದಂತಹ ಒಂದು ಸಂತೋಷದ ಒಂದು ಛಾಯೆಯನ್ನು ಅವಳು ಮೂಡಿಸ್ತಾಳೆ. ಜೊತೆಗೆ ತನ್ನ ಒಂದು ಜೀವನದಲ್ಲಿ ಇರುವಂತಹ ಒಂದು ಕಷ್ಟಗಳನ್ನು, ಸಂಕಷ್ಟಗಳನ್ನು ಅವಳು ಏನು ಮಾಡ್ತಾಳೆ, ಎದುರಾಗುವಂತಹ ಒಂದು ಪರಿಸ್ಥಿತಿಯನ್ನು ಆ ಮಗುವಿನ ಒಂದು ಮುಖ ನೋಡಿ ಯಾವುದೇ ಒಂದು ಸಂದರ್ಭದಲ್ಲೂ ದುಡುಕಬಾರ್ದು ಅಂತ ತಿಳ್ಕೊಂಡು ಅವಳು ಏನು ಮಾಡ್ತಾಳೆ, ತನ್ನ ಮಗುವಿನ ಮುಖದಿಂದ ಎಲ್ಲವನ್ನು ಕೂಡ ಅವಳು ಏನು ಮಾಡ್ತಾಳೆ, ಮರೆಯೋದಕ್ಕೆ ಪ್ರಯತ್ನ ಪಡ್ತಾಳೆ. ಹೌದಲ್ವಾ? ಎಷ್ಟೋ ತಾಯಂದಿರು ಇದೇ ಥರದಾದಂತಹ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಹೌದಲ್ವಾ? ಅದನ್ನೇ ಹೇಳ್ತಾರೆ, ಯಾವ ಒಂದು ಪ್ರೀತಿಗಳಲ್ಲಿ ಹೋಲಿಕೆ ಮಾಡ್ತು ಅಂತ ಹೇಳಿದ್ರೆ ತಂದೆ ತಾಯಿಯ ಪ್ರೀತಿಯನ್ನು ನಾವು ಕಳ್ಕೋಬಾರ್ದು. ತಾಯಿ ಕೂಡ ಅವಳು ಸತ್ಯವಾದಂತಹ ಒಂದು ಪ್ರೀತಿಯನ್ನು ಅವಳು ವ್ಯಕ್ತಪಡಿಸ್ತಾಳೆ. ಯಾವುದೇ ರೀತಿಯಾದಂತಹ ಒಂದು ತಾರತಮ್ಯವನ್ನು ಮಾಡಲ್ಲ. ಆ ತಾಯಿ ಒಂದಲ್ಲ ಎರಡಲ್ಲ 4 ಮಕ್ಕಳಿಗೂ ಜನ್ಮ ನೀಡಿದರೂ ಕೂಡ ಆ ತಾಯಿ 4 ಮಕ್ಕಳಿಗೂ ಕೂಡ ಸರ್ವ ಸಮಾನವಾಗಿ ಏನು ಮಾಡ್ತಾಳೆ, ಅವಳು ಪ್ರೀತಿಯನ್ನು ಹಂಚ್ತಾಳೆ. ಯಾರೂ ಕೂಡ ಹೆಚ್ಚು ಕಡಿಮೆ ಅಂತ ಮಾಡಲ್ಲ. ಸಮಾಂತರವಾಗಿ ಅವಳು ಏನು ಮಾಡ್ತಾಳೆ, ಪ್ರೀತಿಯನ್ನು ಹಂಚ್ತಾಳೆ. ಅವಳು ಆ ಮಕ್ಕಳಲ್ಲಿ, ಆ ಒಂದು ಸಂಸಾರದಲ್ಲಿ ಉಂಟಾಗುವಂತಹ ಒಂದು ಕಷ್ಟಗಳನ್ನೆಲ್ಲ ಆ ಮನೆಯಲ್ಲಿರುವಂತಹ ಒಂದು ಮಕ್ಕಳ ಒಂದು ಮುಖವನ್ನು ನೋಡಿ ಅವಳ ಒಂದು ಕಷ್ಟನೆಲ್ಲ ಮರಿತಾಳೆ ಅನ್ನೋದನ್ನು ನಾವಿಲ್ಲಿ ನೋಡಬಹುದು. ಮಗುವೆ ನಾಳೆ ನಾಡ ಪ್ರಜೆಯು ಎಂದು ನೆನೆವಳು. ಅಷ್ಟೇ ಅಲ್ಲ, ಈ ಮಗುನೇ ನಾಳೆಯ ಮುಂದಿನ ಒಂದು ಪ್ರಜೆ, ಅವನು ಮುಂದಿನ ಒಂದು ಪ್ರಜೆ ಆಗಿದ್ದಾಳೆ ಅಂತ ಅವಳು ಏನು ಮಾಡ್ತಾಳೆ, ನೆನೆಸ್ಕೋತಾಳೆ. ಜಗಕ್ಕೆ ಮಗುವ ಕೊಟ್ಟು ತಾನು ತಾಯಿಯಾದಳು. ಈ ಒಂದು ಮುಂದಿನ ಒಂದು ದೇಶದ ಪ್ರಜೆಯಾಗಲಿ, ಇವನು ಒಂದು ಉನ್ನತ ಸ್ಥಾನವನ್ನು ಪಡ್ಕೊಳ್ಳಿ, ಈ ಪ್ರಜೆಯಿಂದ ಒಂದು ಒಳ್ಳೆಯ ರೀತಿಯಾದಂಥ ಅಭಿಪ್ರಾಯ ಇರಲಿ, ಯಾವಾಗಲೂ ಒಳ್ಳೆಯ ಮಾರ್ಗದಲ್ಲಿ ನಡೆಯುವಂತಹ ಒಬ್ಬ ಮಗ ಅಥವಾ ಮಗಳು ಜನನ ಆಗಲಿ ಅಂತ ಅವಳು ನೆನೆಸ್ಕೊಂಡು ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅವಳು ಈ ಜಗತ್ತಿಗೆ ಏನು ಮಾಡ್ತಾಳೆ, ಒಂದು ಮಗುವನ್ನು ಕೊಡ್ತಾಳೆ. ಅವಳು ಈ ಜಗತ್ತಿಗೆ ಒಂದು ಮಗುವನ್ನು ನೀಡಿ ಅವಳು ಒಬ್ಬ ತಾಯಿ, ಅತ್ಯುನ್ನತವಾದಂತಹ ಒಬ್ಬ ತಾಯಿ ಅಂತ ಅನ್ನಿಸ್ಕೊತಾಳೆ. ನೋಡಿ ಯಾವ ರೀತಿಯಾಗಿ A.K. ರಾಮೇಶ್ವರ ಅವರು ತನ್ನ ಒಂದು ತಾಯಿಯ ಬಗ್ಗೆ ಇಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ. ಒಟ್ಟಾರೆಯಾಗಿ ನಾವು ಈ ಒಂದು ಪದ್ಯದ ಮುಖಾಂತರ ನಾವೇನು ತಿಳ್ಕೊಬೋದು, ನಮ್ಮ ರಾಮೇಶ್ವರ ಅವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ತಾಯಿಯನ್ನು ನಾವು ಯಾವುದೇ ಕಾರಣಕ್ಕೂ ನಿರಾಕರಿಸಬಾರ್ದು. ಹಾಗೆಯೇ ಅವ್ರಿಗೆ ನೋವನ್ನು ಕೊಡಬಾರ್ದು. ನಾವು ಎಷ್ಟೇ ಆಗಲಿ ಕಷ್ಟದಲ್ಲಿದ್ದಾಗ ಅಥವಾ ಸುಖದಲ್ಲಿದ್ದಾಗ, ಯಾವುದೇ ಒಂದು ಕಷ್ಟದ ಸಂದರ್ಭದಲ್ಲಾಗಿರಬಹುದು, ಎಲ್ಲ ಸಂದರ್ಭಗಳಲ್ಲೂ ಕೂಡ ನಮ್ಮ ತಾಯಿ ಏನು ಮಾಡ್ತಾಳೆ, ಮಕ್ಕಳ ಜೊತೆ ಕೈ ಜೋಡಿಸಿರ್ತಾಳೆ. ಅಂತಹ ಕೈ ಜೋಡಿಸಿರುವಂತಹ, ನಮ್ಮನ್ನು ಕಾಪಾಡ್ತಿರುವಂತಹ ತಂದೆ ತಾಯಿಗೆ ನಾವು ಯಾವತ್ತೂ ಕೂಡ ಮೋಸ ಮಾಡಬಾರ್ದು. ಹಾಗೆಯೇ ಅವರ ಪ್ರೀತಿಯನ್ನು ನಾವು ಧಿಕ್ಕರಿಸಿ ಹೋಗಬಾರ್ದು. ಅವರನ್ನು ಕೊನೆಯವರೆಗೂ ಕೂಡ ನಾವು ಪ್ರೀತಿ ವಿಶ್ವಾಸದಿಂದ
ನೋಡಿ ಅವರನ್ನು ಜೋಪಾನವಾಗಿ ಕಾಪಾಡಬೇಕು ಅನ್ನೋದನ್ನು ನಮ್ಮ ಇಲ್ಲಿ ಎ ಕೆ ರಾಮೇಶ್ವರ